ಎಲ್ರಿಗೂ ನಮಸ್ಕಾರ. ನಾಳೆ ಏನು ಸೈನಿಕ ಪರೀಕ್ಷೆ ಇದೆ 5ನೇ ತರಗತಿ ಮಕ್ಕಳಿಗೆ. ಆ ಒಂದು ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕ ಪಡೆದ್ರೆ ಸೇಫ್ ಝೋನ್ ಅಲ್ಲಿ ಇರ್ತೀರಾ? ನಿಮ್ಮ ಆಗುವಂತ ಲಕ್ಷಣಗಳು ಇವೆ. ನೀವು ಎಷ್ಟು ಅಂಕ ಪಡಿಬೇಕು ನಾಳೆ? ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಸೈನಿಕ ಸ್ಕೂಲ್ ಬಿಜಾಪುರ, ಸೈನಿಕ ಸ್ಕೂಲ್ ಕೊಡಗು, ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರು, ಮತ್ತೆ ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಬೆಳಗಾವಿ, ಈ ಒಂದು 4 ಶಾಲೆಗಳ ಒಂದು ಕಟಾಪ್ ಬಗ್ಗೆ ನಾನು ಮಾತಾಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಇದು ಹೋದ ವರ್ಷದ ಒಂದು ಡೀಟೇಲ್ಸು. ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ, 1 ಅಥವಾ 2 ಅಂಕಗಳು ಹೆಚ್ಚು ಕಡಿಮೆ ಆಗ್ಬೋದು, +or-2 ಅಂತ. ಸೊ ಇದೇ ಒಂದು ಅಂಕಗಳು ಸ್ಟ್ಯಾಂಡರ್ಡ್ ಇರುತ್ತೆ. ಆಕ್ಚುಲಿ ನಿಮಗೆ ನಾಳೆ ಪರೀಕ್ಷೆ ಬರೆಯುವಂತ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಬಂದ್ರೆ ನೀನು ಸೇಫ್ ಝೋನ್ ಅಲ್ಲಿ ಇರ್ತೀಯ, ನಿಂದ ಆಗ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಈ ಒಂದು ಲಿಸ್ಟ್ ಏನಿದೆ ಇದು ಹೋದ ವರ್ಷದ ಲಿಸ್ಟ್. ಇದು ಕೊಡಗು ಒಂದು ಶಾಲೆಯ, ಕೊಡಗು ಸೈನಿಕ ಶಾಲೆಯ ಒಂದು ಕಟಾಪ್ ಅಂಕಗಳು. ಇದು 2ನೇ ರೌಂಡಿನ ಒಂದು ಕಟಾಪ್ ಆಗಿತ್ತು. 2ನೇ ರೌಂಡ್ ಅಲ್ಲಿ ಇದು ಯಾವುದು OBC ನೋಡಿ 231 ವರೆಗೆ ತಗೊಂಡಂತದ್ದು. 231 ವರೆಗೆ ನಿಮ್ದು ಸೆಕೆಂಡ್ ಲಿಸ್ಟ್ ಅಲ್ಲಿ ಬಂದಿರುತ್ತೆ. ಸೊ ನಿಮಗೆ ಒಂದು ಗೊತ್ತಾಗಬೇಕು, ಫಸ್ಟ್ ರೌಂಡ್ ಅಲ್ಲಿ 239 ತೆಗೆದುಕೊಂಡದ್ದು ಬಂದಿತ್ತು. ಸೊ ಆಮೇಲೆ 238 ಏನೋ ನಿಂತಿತ್ತು ಅದು ಫಸ್ಟ್ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡ್ ಅಲ್ಲಿ 231 ವರೆಗೆ ನಿಂತಿದೆ. ಸೊ ಇದು ನೋಡಿ 240+ ಬಂದ್ರೆ OBC ಅಲ್ಲಿ ನೀನು ಸೇಫ್ ಅಂತ ನಾನು ಹೇಳ್ಬೋದು. ಅದೇ ತರ SC ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ 212 ಇದೆ. ಸೊ ಅಬ್ವಿಯಸ್ಲಿ ಫಸ್ಟ್ ರೌಂಡ್ ಅಲ್ಲಿ ಹೆಚ್ಚು ಕಡಿಮೆ 215 220 ಇರುತ್ತೆ. ಸೊ ನೀನು SC ಕ್ಯಾಟಗರಿಯಲ್ಲಿದ್ದು ಅರೌಂಡ್ 230 ತೆಗೆದ್ರೆ ನೀನು ಸೇಫ್ ಝೋನ್ ಅಲ್ಲಿ ಇರ್ತೀಯ ಅಂತ ನಾನು ಹೇಳ್ತೇನೆ, SC ಕ್ಯಾಟಗರಿ. ಅದೇ ತರ ST ನೋಡಿ, ST 222 ಇದೆ. ಸೊ ಇದು ಸೆಕೆಂಡ್ ರೌಂಡ್. ಅದೇ ತರ ನೀನು ಫಸ್ಟ್ ರೌಂಡ್ ಅಲ್ಲಿ 230 ಮೇಲೆ ಬಂದಿದ್ರೆ ಇರತ್ತೆ, ಅದು ST ಅಲ್ಲಿ. ಸೊ ಅದೇ ತರ ನೀನು ಜನರಲ್ ಆಗಿದ್ರೆ ಕೊಡಗಲ್ಲಿ 245+ ಅಂದ್ರೆ ಅರೌಂಡ್ 250 ತೆಗೆದ್ರೆ ನೀನು ಸೇಫ್ ಝೋನ್ ಅಲ್ಲಿ ಇರ್ತೀಯ, ಸೇಫ್ ಝೋನ್. ಸೊ ಈಗ ಗೊತ್ತಾಯ್ತಲ್ಲ, ಇದು ಜನರಲ್, OBC, ಆಮೇಲೆ ST SC. ಇದು 250+ ನಿನಗೇನಾದ್ರು ನಾಳೆ ಪರೀಕ್ಷೆಯಲ್ಲಿ ಅಂಕ ಬಂದ್ರೆ ನೀನು ಆಗುವ ಚಾನ್ಸ್ ಇರುತ್ತೆ. OBC ಅಲ್ಲಿ ಅರೌಂಡ್ 240+, 240 ಅಥವಾ 240+ ಇದ್ರೆ ನೀನು ಆಗುವ ಚಾನ್ಸ್ ಇರುತ್ತೆ. ST ಅಲ್ಲಿ ಅರೌಂಡ್ 230 225 ಇದ್ರೆ 225 230 ಇದ್ರೆ ನೀನು ಫಸ್ಟ್ ಲಿಸ್ಟ್ ಅಲ್ಲಿ ಬರ್ತೀಯ. ಅದೇ ತರ SC ಅಲ್ಲಿ ಅರೌಂಡ್ 212 ಅಂದ್ರೆ ನೀನು 215 ಅಥವಾ 220 ತೆಗೆದ್ರು ಕೂಡ ನೀನು ಫಸ್ಟ್ ಲಿಸ್ಟ್ ಅಲ್ಲಿ ಬರ್ತೀಯ. ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಹೋದ ವರ್ಷ ನಮ್ಮ ಒಬ್ಬ ವಿದ್ಯಾರ್ಥಿ 214 ಅಂಕ ತೆಗೆದು OBC ಅಲ್ಲಿ ಕೊಡಗು ಶಾಲೆಗೆ ಆಯ್ಕೆ ಆಗಿದ್ದ. ಅದು ಸುಮಾರು 14ನೇ ಲಿಸ್ಟ್ ಬಂದಿತ್ತು. ಇನ್ನೊಂದೇನಪ್ಪ ಅಂದ್ರೆ 4 ಲಿಸ್ಟ್ಗಳು ಮಾತ್ರ ಮೇನ್ ವೆಬ್ಸೈಟ್ ಇಂದ ಬರುತ್ತೆ. ಇನ್ನುಳಿದ ಲಿಸ್ಟ್ಗಳೇನಾಗತ್ತೆ, ಆಯಾ ಶಾಲೆಗಳಿಂದ ಲಿಸ್ಟ್ ಬಿಡ್ತಾರೆ, ಅದರ ಮುಖಾಂತರ ಫಿಲ್ಅಪ್ ಮಾಡ್ಲಾಗತ್ತೆ. ಮೇನ್ 4 ಏನಿದೆ ಅದರ ಪ್ರೊಸೆಸ್ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಸೊ ಗೊತ್ತಾಯ್ತಲ್ಲ ನೀವು ಎಷ್ಟು ತೆಗಿಬೇಕು ನಾಳೆ ಅಂತ. ಬಂದ ತಕ್ಷಣ ನೀವು ಕೀ ಆನ್ಸರ್ ಚೆಕ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಅಂಕ ಬಂದಿದ್ರೆ ನೀನು ಖಂಡಿತ ಆಗ್ತೀಯ ಮತ್ತು ಸೇಫ್ ಝೋನ್ ಅಲ್ಲಿ ಇದೆಯಾ ಅಂತ ಕೊಡಗು ಶಾಲೆಗೆ. ಸೊ ಆಲ್ಮೋಸ್ಟ್ ಇದು ಬಿಜಾಪುರಕ್ಕೂ ಸೇಮ್ ಇರುತ್ತೆ. ನೋಡೋಣ, ಬಿಜಾಪುರದಲ್ಲಿ ಕೆಳಗಡೆ ಇದೆ. ಸೊ ಇದು ಬಿಜಾಪುರದ ಒಂದು ಕಟ್ ಆಫ್ ಸೆಕೆಂಡ್ ರೌಂಡ್ ನೋಡಿ. ಇಲ್ಲಿ ನೋಡಿ ಡಿಫೆನ್ಸ್ ಅಲ್ಲಿ ನೋಡಿ, ಡಿಫೆನ್ಸ್ ಕ್ಯಾಟಗರಿಲಿರುವಂತ ನಮ್ಮ ಹೋಮ್ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕದ ಸ್ಟೇಟ್ ಇಂದ ಡಿಫೆನ್ಸ್ ಕೋಟಾದಲ್ಲಿ ಹಾಕಿದವರು 231 ಸೆಕೆಂಡ್ ರೌಂಡ್. ಸೊ ನಿಮಗೂ ಕೂಡ ಒಂದು 230 240 ರೇಂಜ್ ಅಲ್ಲಿ ಇದ್ರೆ ನಿಮಗೂ ಸೀಟ್ ಸಿಕ್ಕತ್ತೆ. ಸೊ OBC ನೋಡಿ, OBC 230 ಇದೆ. ಅಲ್ಲಿ ಕೊಡಗಲ್ಲಿ 231 ಇತ್ತು, ಬಟ್ ಇಲ್ಲಿ 230 ಇದೆ ಬಿಜಾಪುರದ್ದು. ಸೊ ಒಂದು 240 230 to 240 ಇದ್ರೆ ನೀವು ಫಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ಅಲ್ಲಿ ಆಗ್ತೀಯ. ಅದೇ ತರ ಸೊ ಇಲ್ಲಿ SC ನೋಡಿ 212 ಇದೆ, ಅಲ್ಲಿ ಕೂಡ ಅಷ್ಟೇ ಇತ್ತು. 220 ರೇಂಜ್ ಅಲ್ಲಿ ಇದ್ರೆ ನೀನು SC ಅಲ್ಲಿ ನಿನಗೆ ಸೀಟ್ ಸಿಕ್ಕತ್ತೆ. ST ಅಲ್ಲಿ 216 ಇದೆ. ಸೊ ನೀನು ಕೂಡ ಒಂದು 230 220 to 230 ಒಳಗಿದ್ರೆ ನೀನು ST ಅಲ್ಲಿ ನಮ್ಮ ಬಿಜಾಪುರ ಸೈನಿಕ ಶಾಲೆಗೆ ಆಯ್ಕೆ ಆಗ್ತೀಯ. ಅರ್ಬನ್ ನೋಡಿ 247 ಇದೆ. 247 ಅಂತಂದ್ರೆ ನಿಂದು
ಅರೌಂಡ್ 250 ಪ್ಲಸ್ ಇತ್ತಂದ್ರೆ ನೀನು ಬಿಜಾಪುರ ಸೈನಿಕ ಶಾಲೆ ನಿನಗೆ ಸಿಕ್ಕತ್ತಂತ ಹೇಳ್ಬೋದು ಜನರಲ್ ಕ್ಯಾಟಗರಿಯಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಇದೆ, ಇಲ್ಲಿ ವಿವೇಕ ಸ್ಕೂಲ್ ಇದೆ. ಇದರಲ್ಲಿ ಕ್ಯಾಟಗರಿ ಅಂತ ಇರಲ್ಲ, ಇದು ಜನರಲ್ ಆಗಿರುತ್ತೆ. ಬಾಯ್ಸ್ ನೋಡಿ, ಬಾಯ್ಸ್ ಮಾರ್ಕ್ಸ್ 235 ಇದ್ರೆ ಆಗಿರ್ತಾರೆ. ಅದೇ ತರ ನಂತರ ಗರ್ಲ್ಸ್ 230 ಬಂದ್ರೆ ಆಗ್ತಾರೆ ಇದರಲ್ಲಿ. ಸೊ ನೀವು ಯಾವ್ದಾದ್ರು ತಗೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಗರ್ಲ್ಸ್ ಕೂಡ ಇದೆ. ಇಟ್ಸ್ ನಾನು ಹೇಳಿದ್ದು ಓನ್ಲಿ ಫಾರ್ ಬಾಯ್ಸ್. ಇಲ್ಲಿ ಗರ್ಲ್ಸ್ ಇದೆ, ನೋಡಿ. OBC ಅಲ್ಲಿ 246 ತೆಗೆದಂತ ವಿದ್ಯಾರ್ಥಿನಿ ಆಗಿದ್ಲು. ಸೊ ಅಬ್ವಿಯಸ್ಲಿ ಒಂದು 250 ಪ್ಲಸ್ ಬೇಕಿದ್ದು ವಿದ್ಯಾರ್ಥಿನಿಯರಿಗೆ. ಒಂದೇ 1 ಸೀಟ್ ಇರುತ್ತೆ. OBC ಅಲ್ಲಿ 1 ಸೀಟು, ಜನರಲ್ ಅಲ್ಲಿ 3 ಸೀಟು, SC 1 ಸೀಟು, ST 1 ಸೀಟು, ಡಿಫೆನ್ಸ್ 1 ಸೀಟು ಇಷ್ಟಿರುತ್ತೆ ಹುಡುಗಿಯರಿಗೆ, ಹೋಮ್ ಸ್ಟೇಟ್ ಕರ್ನಾಟಕದವ್ರಿಗೆ. ಸೊ ಇಷ್ಟೇ ಕೂಡ ಹೊರ ರಾಜ್ಯದವ್ರಿಗೆ ಇರುತ್ತೆ ಅಂತ ಇರ್ಬೋದು. ಜನರಲ್ ಅಲ್ಲಿ 1 ಬರ್ಬೋದು, ಆ ತರ ಇರುತ್ತೆ. ಸೊ SC ಆಗಿದ್ರೆ 249 ಬರುತ್ತೆ. ನೋಡಿ ಇಲ್ಲಿ ಜನರಲ್ ಅಲ್ಲಿ ನಮ್ಗೆ ಯಾವ ಸೀಟ್ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಜನರಲ್ ಅಲ್ಲಿ 3 ಸೀಟ್ ಇತ್ತು. ಸುಮಾರು ಒಂದು 264, 56 3 ಜನ ವಿದ್ಯಾರ್ಥಿನಿಯರು ಸೀಟ್ ತೆಗೆದುಕೊಂಡಿದ್ರಿಂದ ಇಲ್ಲಿ ನಿಮಗೆ ಅದು ಕಾಣ್ತಾ ಇಲ್ಲ. ಇದು ಸೆಕೆಂಡ್ ರೌಂಡ್ ಕಟ್ ಆಫ್. ಫಸ್ಟ್ ರೌಂಡ್ ಅಲ್ಲಿ ಇದಕ್ಕಿಂತನೂ ಹೆಚ್ಚು ನಿಂತಿರುತ್ತೆ. ಸೊ ಅದು ಹುಡುಗಿಯರ ಒಂದು ಕಟ್ ಆಫ್ ಆಗಿರುತ್ತೆ. ಹುಡುಗಿಯರದ್ದು ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇರೋದೇ 1 ಅಥವಾ 3 ಸೀಟು. ಜನರಲ್ ಅಲ್ಲಿ 3 ಇರುತ್ತೆ, ಉಳಿದ್ರಲ್ಲಿ 1 ಇರುತ್ತೆ. ಇದು ಬಿಜಾಪುರದ್ದು. OBC ಅಲ್ಲಿ 242 ಇದೆ ಹುಡುಗಿಯರದು. ನಂತರ SC ಅಲ್ಲಿ 227 ಇದೆ. ಅಂದ್ರೆ ಮೊದಲ ವಿದ್ಯಾರ್ಥಿನಿ ಏನಿದ್ಲು ಸೀಟ್ ಸಿಕ್ಕವಳು, ಅವಳು ಅಡ್ಮಿಷನ್ ಮಾಡಿಸಿಲ್ಲ. ಅದಕ್ಕೋಸ್ಕರ ಅದು ಸೆಕೆಂಡ್ ರೌಂಡಿಗೆ ಬಂದಂಥದ್ದು OBC ಮತ್ತು ನಮ್ಮ SC ಅಲ್ಲಿ. ಸೊ ಇದು ಹುಡುಗಿಯರ ಒಂದು ಕಟ್ ಆಫ್. ನೆಕ್ಸ್ಟ್ ಇದು ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್, ಹುಡುಗಿಯರದು ಹುಡುಗರದ್ದು ಹೇಳಿದೀನಿ. ಇದು ಸಂಗೊಳ್ಳಿ ರಾಯಣ್ಣ ಒಂದು ಸೈನಿಕ ಶಾಲೆ, ಹೊಸದಾದ ಸೈನಿಕ ಶಾಲೆ. ಇದು ಒಂದು 2 ವರ್ಷದಿಂದ ಪ್ರಾರಂಭ ಆಗಿದೆ. ಇಲ್ಲಿ ಒಂದು ಕಟ್ ಆಫ್ ಅನ್ನ ನಾವು ನೋಡೋಣ. OBC ಅಲ್ಲಿ ಬಾಯ್ಸ್ 233 ಅಂದ್ರೆ ಸೆಕೆಂಡ್ ರೌಂಡ್. ಇದು ಸ್ವಲ್ಪ ಬಿಜಾಪುರ ಸೈನಿಕ ಮತ್ತು ಕೊಡಗು ಸೈನಿಕ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಿರುತ್ತೆ, ಕಟ್ ಆಫ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಹುಡುಗಿಯರದಿದೆ 232 OBC ಅಲ್ಲಿ. ಇದು ಸೆಕೆಂಡ್ ರೌಂಡ್ ನಾನು ಹೇಳ್ತಾ ಇರೋದು. ಸೆಕೆಂಡ್ ರೌಂಡ್. ಫಸ್ಟ್ ರೌಂಡ್ ಅಲ್ಲಿ ಇದಕ್ಕಿಂತ ಹೆಸರಿರುತ್ತೆ. ಒಂದು ಸೇಫ್ ಝೋನ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. SC ಅಲ್ಲಿ 215, 219 ಗರ್ಲ್ಸ್ ಇದೆ. ST ಅಲ್ಲಿ 206 ಇದೆ. ಇಲ್ಲಿ 234 ಇದೆ. ಯಾವ್ದು ಹುಡುಗರದು, ಇದು ಹುಡುಗಿಯರದು, ಇದು ಹುಡುಗರದು. 239 ಜನರಲ್ ಇದೆ. ಆಮೇಲೆ ಇಟ್ಸ್ ಗರ್ಲ್ಸ್, ಇದು ಗರ್ಲ್ಸ್ ಇದೆ 235. ನೀವೇನೋ ಇದರ ಮೇಲೆ ಪಡೆದಿದ್ರೆ ನೀವು ಸೇಫ್ ಝೋನ್ ಅಲ್ಲಿ ಇರ್ತೀರಾ. ನಾಳೆ ಒಂದು ಪರೀಕ್ಷೆ ಬರೆಯುತ್ತಿರುವಂತ ವಿದ್ಯಾರ್ಥಿಗಳಿಗೆ ಇದಿಷ್ಟು ಮಾಹಿತಿ. ಸೊ ನಾಳೆ ಎಕ್ಸಾಮ್ ಮುಗಿದ ಮೇಲೆ ನಾನು ಕೀ ಆನ್ಸರ್ಸ್ ಅನ್ನ ಹಾಕ್ತೇನೆ. ಆಮೇಲೆ ಕಟ್ ಆಫ್, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕೂಡ ನಾನು 2 ವಿಡಿಯೋಗಳನ್ನ ಹಾಕ್ತೇನೆ. ಕೀ ಆನ್ಸರ್ ಮತ್ತು ಕಟ್ ಆಫ್ ಅಂಕಗಳು. ನೀವು ಕೀ ಆನ್ಸರ್ ಚೆಕ್ ಮಾಡಿದ್ಮೇಲೆ ನಿಮ್ಮ ಒಂದು ಅಂಕಗಳನ್ನ ನೀವು OBC ಇದ್ರೆ OBC ಅಂತ ಹಾಕಿ ನಿಮ್ಮ ಅಂಕಗಳು. ಫಾರ್ ಎಕ್ಸಾಂಪಲ್ 240 ತಗೊಂಡಿದ್ಯಾ, ಅಥವಾ ನಿಮ್ದು ಕ್ಯಾಟಗರಿ SC ಇದೆ 212 ತಗೊಂಡಿದ್ಯಾ, ನಿಮ್ದು ಜನರಲ್ ಇದೆ ನನಗೆ 249 ಬಂದಿದೆ ಸರ್ ಅಂತ ಹೇಳಿ. ಆನಂತರ ST ಇದೆಯಾ, ಒಂದು 230 ಬಂದಿದೆ ಸರ್, ಆಗ್ಬೋದಾ ಅಂತ ಈ ಸರ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗಿ ರಿಪ್ಲೈ ಮಾಡಿ ನಿಮ್ದು ಆಗತ್ತೆ ಅಥವಾ ಆಗೋದಿಲ್ಲ ಅಂತ ನಾನು ಖಂಡಿತವಾಗಿ ನಿಮ್ಗೆ ರಿಪ್ಲೈ ಮಾಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.